ನಾನು ನರಗೊಂದ ಬಂಡಾಯದಿಂದ ಬಂದವನು. ಒಂದು ಸರಿ ನಾವು ಒಂದು ಕೆಲಸ ಹೇಳಿದ್ರೆ ಮುಗಿಯತನ ಬಿಡೋದು. ಏನು ಮಾಡ್ಬೇಕು ಹೇಳು? ನಿನಗೆ ಅದರ ಬಗ್ಗೆ ಗೊತ್ತೇ ಇಲ್ಲ. ಪೆನ್ಷನ್ದಾರ ಇಲ್ಲ, ಕಾಂಗ್ರೆಸ್ನವ್ರು ಹಂಗೆ ಮಾಡಿದ್ರು. ನೀ ಏನು ಮಾಡಿ ಹೇಳು? ನಿನಗೆ EPS 95 ಪೆನ್ಷನ್ ಬಗ್ಗೆ ಗೊತ್ತಿದೆಯಾ? ಗೊತ್ತೇ ಇಲ್ಲ. ಎಲ್ಲ ನಾವು ಲೇಟ್ ಆಗ್ತದೆ. ನಾನು ಲೋಕಸಭಾಕ್ಕೆ ಹೋಗಿ ಏನು ಮಾತಾಡ್ತೀನಿ? ನಮ್ಮ ಪುಸ್ತಕ ತೊಗೊಂಡು ಹೋಗಪ್ಪ ಸೋಮಣ್ಣ. ಹೇಳಿ ನೀವು ಮಾತಾಡಬಾರ್ದು, ನಾವು ಹಿಂಗೆ ಮಾತಾಡೋರು. ನಾ ಯಾಕೆ ಹೇಳ್ಬೇಕಂದ್ರೆ ನೀವು ಹಿಂಗೆ ಮಾತಾಡ್ರಿ. ಈಗ ಮಾತು ನನ್ನ ಜೊತೆಗೆ ಯಾರು ಬಂದು ತೇಜಸ್ವಿ ಸೂರ್ಯಗೂ ಹೇಳಿನಿ. ಏನು ಸೂರ್ಯ ಹೆಸರು ದೊಡ್ಡದಿದ್ದು ಬೇರೆ ಬೇರೆ ದೇಶಗಳು ಹೋಗಿ ಮಾತಾಡಿ ಬರ್ತೀಯ, ನಮ್ಮ ಕಷ್ಟ ದುಃಖ ಕೇಳಬಲ್ಲ. ಎಲ್ಲ ನಾನು ಸರಿ ಜೀರೋ ಅವ್ರನ್ನ ಮಾತಾಡ್ತೀನಿ, ನಾನು ರಿಕಾರ್ಡ್ ಮಾಡ್ತೀನಿ ಮಾತಾಡೋದು. ಹಿಂಗೆ ಧೈರ್ಯ ಇಟ್ಟು ಮಾತಾಡ್ರಿ ಅಂದ್ರೆ ಮಾಡ್ರಿ. ಹೊರಗೆ ಹಾಕ್ರಿ. ನಾನು ನೆಕ್ಸ್ಟು ಬೆಂಗಳೂರು ಲೋಕಲಲ್ಲಿ ಯಾವ MP ಗಳ ಕಡೆ ಹೋಗ್ತೀನಿ, ಅವಾಗ ನಾನು ನಂಬರ್ ಹಾಕ್ತೀನಿ. ಎಲ್ಲರೂ ಸೇರಿ ಶೋಭಾ ಕರಿಂಗಾಳನ್ನ ಹೇಳಿದ್ರು. ಆ ಅಮ್ಮ ಏನೇನೂ ಗೊತ್ತಿಲ್ಲ. ಮೊದಲೇ ಸಾರಲ್ಲಿ ಆಯತಾಗಿ ಬಂದಾಗ ಹೋಗಿದ್ವಿ ಅವ್ರ ಆಫೀಸ್ಗೆ. ಯಾರ್ಯಾರು ಬಂದರೂ ಗೊತ್ತಿಲ್ಲ. ಫೈನಲ್ ಫೈನ್ ಏನು ಗೊತ್ತಿರಕ್ಕೆ ಹಾಗೆ ಹೇಳಿದ್ವಿ. ಎಲ್ಲ ತಿಳಿಸಮ್ಮ ಆಯಿತು ಅಮ್ಮ. ಇವತ್ತಿನ ದಿವಸ ಮ್ಯಾಲೆ ಬಿಟ್ಟಬೇಕು. ಏನಂತಾರ 98% ಕೇಸ್ಗಳನ್ನು ಸೆಟಲ್ ಮಾಡ್ಯಾಳ. ಬದಲಿಲ್ಲ ಪೇಪರೊಳಗೆ ಹೆಂಗೆ ಮಾಡ್ಯಾಳ? 98% ರಿಜೆಕ್ಟ್ ಮಾಡ್ಸ್ಯಾವ. ಏನಲ್ಲ, ಬರೀ ಭಾರತಾದ್ಯಂತ 15 ಲಕ್ಷ ಅಪ್ಲಿಕೇಶನ್ಸ್ ಸಬ್ಮಿಟ್ ಆದ್ರೆ ಅದರೊಳಗೆ 34,000 ಬರೀ 34,500 ಮಂದಿಗೆ ಪೆನ್ಷನ್ ಬಂದರು. ಎಷ್ಟೊಳಗೆ 15 ಲಕ್ಷದೊಳಗೆ ಪರ್ಸೆಂಟೇಜ್ ಹಾಕಿದೆ. ಬರೀ 3.68% ಪೆನ್ಷನ್ ಆಗ್ಯಾವ. 98% ಮಾಡ್ಯಾವ. ಇಲ್ಲ ಅನ್ಪಡ. ಈಚ್ ಆ್ಯಂಡ್ ಎವ್ರಿ ಕ್ಯಾಲ್ಕುಲೇಷನ್ ನಮ್ಮ ಹತ್ರ ಇದೆ ಸರ್. ಮನ್ಸುಖ್ ಮಾಂಡವ್ಯ, ಆಮೇಲೆ TV ಸೋಮನಾಥನ್, ಪ್ರಿನ್ಸಿಪಲ್ ಫೈನಾನ್ಸ್ ಸೆಕ್ರೆಟರಿ. ನೆಕ್ಸ್ಟು ಮೋದಿ. ನಾವು ಪ್ರೆಸೆಂಟೇಷನ್ ಮಾಡೋದು ನೋಡಿ ಟಾರ್ಗೆಟ್. ನಿಮ್ಮ ಸ್ಟ್ಯಾಟಿಸ್ಟಿಕ್ಸ್ ಹೆಂಗೆ ಬಂದರು ಸರ್? ನಾವು ಕಲಿತವ್ರು, ನಮ್ಮ ಜನರು ಕಲೀಲಾರವರು, ಅವ್ರಿಗೆ ಸಹಾಯ ಮಾಡಲಿಕ್ಕೆ ಮುಂದಾಗಿ ನಿಂತೀವಿ ನಾವು. ನಮ್ಮ ಜನಕ್ಕೆ ಚಾರ್ಟೆಡ್ ಅಕೌಂಟೆಂಟ್ಸ್ ಇದ್ದಾರೆ, ಕಾಸ್ಟ್ ಅಕೌಂಟೆಂಟ್, MA ಯಾರಿಲ್ಲ ನಮ್ಮ ಕಡೆ. ಮ್ಯಾನೇಜ್ಮೆಂಟ್ ಟ್ರೈನೀಸ್ ಅವ್ರನ್ನೆಲ್ಲ ಟಾಪ್ ಲೆವೆಲ್ ಇಟ್ಕೊಂಡು ರೂಪರೇಷೆಗಳನ್ನು ಮಾಡ್ತೀವಿ ನಾವು. ಸುಮ್ಮನೆ ಹಂಗೆ ಆರ್ಗನೈಸೇಷನ್ ಮಾಡ್ತೀವಿ ನಾವು, ನಡೆಸ್ತಾ ಇಲ್ಲ. ಪ್ರತಿಯೊಂದು ರೂಪರೇಷೆಗಳನ್ನು ಮಾಡ್ತಾಯಿದ್ದೀವಿ. ಈ ಎಲ್ಲ ಡಿಸ್ಟ್ರಿಕ್ಟ್ಗಳು ಆದಮೇಲೆ ಒಂದು ದಿವಸ ನಾವು ಬೆಂಗಳೂರಲ್ಲಿ ಒಂದು ದೊಡ್ಡ ಧರಣಿ ಮಾಡೋಣ. ಎಲ್ಲರೂ